ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸುಳ್ಳು ತುಂಬ ವೇಗವಾಗಿ ಹರಡುತ್ತೆ, ಆದರೆ ಅದರ ಆಯಸ್ಸು ಅಷ್ಟೇ ಕಡಿಮೆ. ಸಮೀರ್ MD ಎಷ್ಟು ಬೇಗ ಹೆಸರು ಮಾಡಿಬಿಟ್ಟ. ಎಷ್ಟು ಮಂದಿ ಅವನನ್ನು ಬ್ಲೈಂಡ್ ಆಗಿ ನಂಬಿಬಿಟ್ರು ಅಂದರೆ, ನನಗೆ ಎಷ್ಟೋ ಸಲ ಏನೂ ಗೊತ್ತಿಲ್ಲದಿರೋರು ಕೂಡ ಬಂದು ಹೇಳಿದ್ದೂ ಇದೆ, ಅವನೊಬ್ಬ ಎಷ್ಟು ಚೆನ್ನಾಗಿ ಮಾತಾಡಿದ ಸೌಜನ್ಯ ಕೇಸ್ನಲ್ಲಿ, ಧೈರ್ಯ ಬೇಕು ಅದಕ್ಕೆ ಅಂತ. ನಿಜ, ಆ ತರಹ ಹೇಳಿದಾಗ ಅವರನ್ನು ನೋಡಿ ನಕ್ಬಿಟ್ಟಿದೆ ನಮ್ಮ ಜನ ಎಷ್ಟು ಮುಗ್ಧರು ಅಂತ. ಒಂದು ಸುಳ್ಳನ್ನು ಮಸಾಲೆ ಹಾಕಿ ಅದ್ಭುತವಾಗಿ ಎಡಿಟ್ ಮಾಡಿ ಕತೆ ತರಹ ಹೇಳಿದರೆ ತುಂಬ ಸಲೀಸಾಗಿ ನಂಬಿಬಿಡ್ತಾರೆ. ಆ ನಂಬಿಕೆ ಇದೆಯಲ್ವಾ, ಅದೇ ಅವರ ಬಂಡವಾಳ. ಆ ನಂಬಿಕೆ ಇದೆಯಲ್ವಾ, ಅದರಲ್ಲೇ ಅವರು ತಮ್ಮ ಅಜೆಂಡಾವನ್ನು ನಿಮ್ಮ ತಲೆ ಮೇಲೆ ಹೇಳ್ತಾರೆ. ಸಮೀರ್ MD ಮಾಡಿದ್ದು ಕೂಡ ಅದನ್ನೇ. ಸಮೀರ್ MD ಹಿಂದೆ ಒಂದು ದೊಡ್ಡ ನೆಟ್ವರ್ಕ್ ಕೆಲಸ ಮಾಡಿದೆ. ಅದ್ರ ಜೊತೆಗೆ ನಮ್ಮಲ್ಲಿ ಇನ್ನೊಂದು ಸೀರಿಯಸ್ ಪ್ರಾಬ್ಲಮ್ ಇದೆ. ಯಾವುದೋ ಒಂದು ಹೋಟೆಲ್ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಫೇಮಸ್ ಇರುತ್ತೆ, ಆದರೆ ಫುಡ್ಡು ಮಾತ್ರ ಕೆಟ್ಟದಾಗಿರುತ್ತೆ. ಆದರೂ ಕೂಡ ಯಾರೂ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಮಾತಾಡಿದ್ರೆ ಅವನಿಗೆ ಟೇಸ್ಟ್ ಇಲ್ಲ ಅಂತ ಜನ ಬೈತಾರೆ. ಸಮೀರ್ ವಿಷಯದಲ್ಲಿ ಅದೇ ಆಗಿದ್ದು. ಒಂದು ನೆಟ್ವರ್ಕ್ ಸಮೀರ್ MD ವಿಡಿಯೋಗೆ ಸಿಕ್ಕಾಪಟ್ಟೆ ಹೈಪ್ ಕೊಡ್ತು. ಆತ ಹೇಳಿದೆಲ್ಲ ಸತ್ಯ ಅಂತ ನಂಬಿಸಿದ್ರು. ಆತ ಹೇಳಿದ್ದು ಸುಳ್ಳು ಅಂತ ಹೇಳಿದರೆ ಅವರನ್ನು ಟಾರ್ಗೆಟ್ ಮಾಡಿ ಬಾಯಿ ಮುಚ್ಚಿಸಿದ್ರು. ಎಷ್ಟೋ ಮಂದಿ ಅದೇ ಕಾರಣಕ್ಕೆ ಈತನ ಬಗ್ಗೆ ಮಾತಾಡಲೇ ಇಲ್ಲ. ಸುಳ್ಳಿನ ಕತೆ ರೆಡಿ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ತಿರುವಂತಹ ಈ ಸಮೀರನನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಬೇಕಾಗಿದೆ. ಕಂಡ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತೀನಿ ಅನ್ನೋ ಸರ್ಕಾರ ಸಮೀರ್ನನ್ನ ಒದ್ದು ಎಳ್ಕೊಂಡು ಹೋಗಬೇಕಾಗಿದೆ. ಯಾಕೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ರಾಮನಗರದ ಬಿಡದಿಯ ಖುಷಿ ಅನ್ನೋ ಮುದ್ದಾದ ಹುಡುಗಿ ಸೌಜನ್ಯ ನಂತರ ಸಮೀರ್ ಈ ಹುಡುಗಿಯ ಸಾವಿನಲ್ಲಿ ದುಡ್ಡು ಹೆರಕುವ ಕೆಲಸ ಮಾಡ್ತಾನೆ. ಖುಷಿಗೆ ಮಾತು ಬರೋದಿಲ್ಲ, ಕಿವಿ ಕೂಡ ಕೇಳೋದಿಲ್ಲ. ಮೇ 11ನೇ ತಾರೀಕು ಈಕೆ ಮಿಸ್ಸಿಂಗ್ ಆಗ್ತಾಳೆ. ನಂತರ ಮರುದಿನ ರೈಲ್ವೆ ಹಳಿಯಲ್ಲಿ ಈಕೆಯ ಶವ ಸಿಗುತ್ತೆ. 11ನೇ ತಾರೀಕು ಸಂಜೆ ಖುಷಿ ಮನೆಯವರು ಮಗಳು ಕಾಣಿಸ್ತಾ ಇಲ್ಲ ಅಂತ ದೂರು ಕೊಟ್ಟಿದ್ರು. ಪೊಲೀಸರು ದೂರು ದಾಖಲಿಸಿಕೊಂಡು ಫೋಟೋ ತಗೊಂಡು ಹುಡುಕಾಟ ನಡೆಸ್ತಾರೆ. ಬಟ್ FIR ಹಾಕಿಕೊಳ್ಳೋದಿಲ್ಲ. ಮರುದಿನ ರೈಲ್ವೆ ಹಳಿಯಲ್ಲಿ ಖುಷಿಯ ಡೆಡ್ ಬಾಡಿ ಸಿಗುತ್ತೆ. ನಂತರ ಪೋಸ್ಟ್ ಮಾರ್ಟಮ್ನಲ್ಲಿ ಆಕೆಗೆ ರಾಡ್ನಿಂದ ಹೊಡೆದಿದ್ದಾರೆ ಅನ್ನೋದು ಪತ್ತೆಯಾಗಿದೆ. ಅದು ರೈಲು ಮೈ ಮೇಲೆ ಹರಿದಿರೋ ಕಾರಣಕ್ಕೂ ಆಗಿರಬಹುದು. ಸಮೀರ್ ಆ್ಯಂಡ್ ಗ್ಯಾಂಗ್ ಇನ್ಕ್ಲೂಡಿಂಗ್ ಗಿರೀಶ್ ಮಟ್ಟಣ್ಣನವರು ಏನು ಮಾಡ್ತಾರಂದ್ರೆ, ಈ ಕೇಸನ್ನು ಬೇರೆದೇ ರೀತಿಯಲ್ಲಿ ಟರ್ನ್ ಮಾಡೋಕೆ ಹೊರಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದಕ್ಕೂ ಮುನ್ನ ಹುಡುಗಿ ಮೇಲೆ ಬಲಾತ್ಕಾರ ಆಗಿದೆ, ಅವಳಿಗೆ ಹಂಗೆ ಹಿಂಸೆ ಕೊಟ್ರು, ಹಿಂಗೆ ಹಿಂಸೆ ಕೊಟ್ರು ಅಂತ ತಾನೇ ಕಣ್ಣಲ್ಲಿ ಕಂಡವರಂತೆ ಕತೆ ಹೊಡಿತಾನೆ. ದುಡ್ಡಿಗೋಸ್ಕರ ಅಮಾಯಕ ಹುಡುಗಿಯ ಶೀಲದ ಜೊತೆ ಸಮೀರ್ ಆ್ಯಂಡ್ ಗ್ಯಾಂಗ್ ಆಟ ಆಡೋಕೆ ಶುರು ಮಾಡತ್ತೆ. ದೊಡ್ಡದಾಗಿ ತನಗೊಬ್ಬನಿಗೆ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇದೆ ಅನ್ನೋ ಹಾಗೆ ಬಿಲ್ಡಪ್ ಬೇರೆ ಕೊಡ್ತಾನೆ. ಒನ್ಸ್ ಅಗೇನ್ ಸಮೀರ್ ಸೌಜನ್ಯ ಪ್ರಕರಣದಂತೆ ಇಲ್ಲಿ ಕೂಡ ಪೊಲೀಸರನ್ನೇ ತಪ್ಪಿತಸ್ಥರನ್ನಾಗಿ ಮಾಡಿಬಿಟ್ಟಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅತ್ಯಾಚಾರ ಆಗಿಲ್ಲ ಅಂತ ಹೇಳಿದ್ರೆ ಪೊಲೀಸರೇ ಏನೋ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಜನರನ್ನ ಕನ್ಫ್ಯೂಸ್ ಕೂಡ ಮಾಡ್ತಾನೆ. ಪೊಲೀಸರ ತನಿಖೆಯೇ ಸರಿ ಇಲ್ಲ ಅಂತಾನೆ. ಅಂದ್ರೆ ಖುಷಿ ಮನೆಯವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸರು FIR ದಾಖಲಿಸಿಕೊಳ್ಬೇಕಾಗಿತ್ತಂತೆ. ಇವನು ಪ್ರಕಾರ ಮಿಸ್ಟರ್ ಸಮೀರ್ FIR ದಾಖಲಿಸೋದು ಯಾವಾಗಂತ ಪೊಲೀಸರಿಗೆ ಹೇಳಿಕೊಡುವಷ್ಟು ಲಾ ಓದಿಕೊಂಡು ಬಿಟ್ಟಿಯಾ? ದೂರನ್ನ ಪಡೆದು ಅಲ್ಲಿ ಪೊಲೀಸರು ಹುಡುಗಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಕೆಲವೊಂದು ಸಲ ಅಲ್ಲೇ ಎಲ್ಲೋ ಇರ್ತಾರೆ, ಸಿಗ್ಬೋದು ಅನ್ನೋ ಕಾರಣಕ್ಕೆ. ಪೊಲೀಸರು ಆ ಹೆಣ್ಣು ಮಗುವನ್ನು ಹುಡುಕದೇ ಇದ್ದಿದ್ರೆ ಪ್ರಾಬ್ಲಮ್ ಇರ್ತಿತ್ತು. ಬಟ್ ಇಲ್ಲಿ ಪೊಲೀಸರು ನೀನೇ ಹೇಳೋ ಪ್ರಕಾರ ಹುಡುಗಿಯ ಫೋಟೋವನ್ನು ತೆಗೆದುಕೊಂಡು ಹುಡುಕಾಡಿದ್ದಾರೆ. ಆಮೇಲೆ ಬಾಡಿ ರೈಲ್ವೆ ಟ್ರ್ಯಾಕ್ನಲ್ಲಿ ಸಿಗುತ್ತೆ. ಕೂಡಲೇ ಬಂದು FIR ಮಾಡಿಕೊಂಡು ತನಿಖೆ ಕೂಡ ನಡೆಸ್ತಾರೆ. ಸಮೀರ್ ಈ ಕೇಸ್ನಲ್ಲಿ ಕಂಪ್ಲೀಟ್ ಆಗಿ ಪೊಲೀಸರ ಮೇಲೆ ಗೂಬೆಯನ್ನು ಕೂರಿಸ್ತಾ ಇದ್ದಾನೆ. ಬಟ್ ನಿಜ ಹೇಳಬೇಕಂದ್ರೆ ಪೊಲೀಸರು ತಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹುಡುಗಿಯ ಮೇಲೆ ಬಲಾತ್ಕಾರ ಆಗಿದೆ ಅಂತಾನೆ, ಆದರೆ ಪೋಸ್ಟ್ ಮಾರ್ಟಮ್ನಲ್ಲಿ ಅಂಥದ್ದೇನೂ ಕಂಡಿಲ್ಲ. ಬಲಾತ್ಕಾರ ಆಗಿದ್ದನ್ನು ನೀನೇನಾದರೂ ನೋಡಿದ್ಯಾ ಸಮೀರ್? ಅಥವಾ ನಿಮ್ಮ ಗುರುಗಳು ನೋಡಿದ್ರಾ? ಸರಿಯಾಗಿದೆ, ಚೋರ್ ಗುರು ಚಾಂಡಲ ಶಿಷ್ಯ. ಮತ್ತೊಂದು ವಿಷಯ ಹೇಳ್ತಾನೆ. ಖುಷಿ ನಾಪತ್ತೆ ಆದಾಗ ಅವರ ಮನೆ ಹತ್ರ ಕಾರುಗಳು ಬಂದಿದ್ವಂತೆ, ಹಾಗೇ ಕತ್ತಲಾಗಿತ್ತು. ಅಲ್ಲಿ ಯಾವ ಲೈಟುಗಳು ಕೂಡ ಇರಲಿಲ್ಲ, CCTVಯೂ ಇರಲಿಲ್ಲ ಅಂತ. ಎಂಥ ಹಸಿ ಸುಳ್ಳು ಹೇಳ್ತಾನೆ ನೋಡಿ. ಆಕ್ಚುಲಿ ಆ ಬಾಲಕಿ ಹೇಗೆ ಸತ್ಲು ಅನ್ನೋದಕ್ಕೆ CCTVಯ ವಿಡಿಯೋ ಸಾಕ್ಷ್ಯ ಇದೆ.
ಅದೇ ದಿನ ಸಂಜೆ 6:18 ಸುಮಾರು ಆಕೆ ರೈಲ್ವೆ ಹಳಿಯ ಕಡೆ ನಡ್ಕೊಂಡು ಬರೋದು ಕಾಣಿಸಿದೆ. ಆಕೆಯ ಜೊತೆಗೆ ಯಾರು ಕೂಡ ಇರಲಿಲ್ಲ ಆ್ಯಂಡ್ ಆಗಿನ್ನೂ ಕತ್ತಲೂ ಆಗಿರಲಿಲ್ಲ. ಈಗ ಏನು ಹೇಳ್ತೀಯ ಮಿಸ್ಟರ್ ಸಮೀರ್? ಆ ಹುಡುಗಿಗೆ ಅಷ್ಟೆಲ್ಲ ರಾಡ್ನಿಂದ ಹೊಡೆದ ಮೇಲೆ ಆಕೆ ಇಷ್ಟು ಸಲೀಸಾಗಿ ರೈಲ್ವೆ ಹಳಿಯ ಕಡೆ ನಡ್ಕೊಂಡು ಬಂದ್ಲ? ಹಾಗಾದ್ರೆ ನಿನ್ನ ಒಂದು ಸುಳ್ಳು ಕ್ಲಿಕ್ ಆಯಿತು ಅಂತ ಇರೋದಕ್ಕೆಲ್ಲ ಮಸಾಲೆ ಸೇರಿಸಿ ನಿನ್ನದೇ ಕಟ್ಟುಕತೆಯನ್ನು ಕಟ್ಟಿದ್ರೆ ನಂಬೋದಕ್ಕೆ ಜನ ಮುಟ್ಟಾಳರಲ್ಲ. ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲೂ ಇದೇ ಮಾಡಿದ್ ನೀನು. ಸೌಜನ್ಯಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಧರ್ಮಸ್ಥಳ ಹಿಂದೂಗಳದ್ದಲ್ಲ ಜೈನರದ್ದು ಅಂತ ತಂದು ಹಾಕೋ ಕೆಲಸ ಮಾಡಿದ್ಯಾ. ಧರ್ಮಸ್ಥಳ ದೇವಸ್ಥಾನ ಸರ್ಕಾರಕ್ಕೆ ಸೇರಿಸಬೇಕು ಅಂದೆ. ನಿನ್ನ ನಿಜವಾದ ಉದ್ದೇಶ ಏನು ಅನ್ನೋದು ಇದರಲ್ಲೇ ಅರ್ಥ ಆಗುತ್ತೆ. ಭಯೋತ್ಪಾದಕರಿಗೆ ಧರ್ಮ ಮತ ಇಲ್ಲ ಅಂತ ಹೇಳ್ತಾನೆ ಒಂದು ವಿಡಿಯೋದಲ್ಲಿ, ಆದರೆ ಮಾಡೋ ಸ್ಟೋರಿಗಳು ಕೇವಲ ಹಿಂದೂ ಧರ್ಮದ ವಿರುದ್ಧವೇ. ಯಾಕೆ ಹುಬ್ಬಳ್ಳಿಯ ನೇಹ ಪ್ರಕರಣದ ಬಗ್ಗೆ ಈತ ಮಾತಾಡೋದಿಲ್ಲ? ಅಜ್ಮೀರ್ ದರ್ಗಾದ ಭಯಾನಕ ಕತೆ ಹೇಳೋದಿಲ್ಲ? ಮೊದಲು ಪೊಲೀಸರು ಈತನ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಒಂದು ಸಾಕ್ಷಿಯೂ ಇಲ್ಲದೆ ಹೀಗೆ ಸುಳ್ಳನ್ನ ಹೇಳ್ಕೊಂಡು ಪೊಲೀಸರ ಮೇಲೆ ಗೂಬೆ ಕೂರಿಸಿ ಪೊಲೀಸರೇ ತಪ್ಪಿತಸ್ಥರು ಅಂತ ಹೇಳೋ ಈತನ ಮೇಲೆ ಕೇಸ್ ಹಾಕಿ ಒಳಗೆ ಹಾಕಬೇಕು. ಯಾಕೆ ಆ ಕೆಲಸ ಇನ್ನೂ ಮಾಡ್ತಿಲ್ಲ? ಅಷ್ಟೊಂದು ಪ್ರಭಾವಿ ಆಗಾದ್ರೆ ಆತ. ಹಿಂದೂಗಳೇ, ಇವರ ಉದ್ದೇಶ ಏನು ಹೇಳ್ತಾನೆ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ. ಯಾರನ್ನ ಕುರುಡಾಗಿ ನಂಬೋಕೆ ಹೋಗಬೇಡಿ ಅಷ್ಟೇ ಹೇಳೋದು. ಕರ್ನಾಟಕ ಪೊಲೀಸರೇ ಪದೇ ಪದೇ ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಿರೋ ಈತನ ಮೇಲೆ ಕೇಸ್ ಹಾಕಿ ಒಳಗೆ ಹಾಕಿ, ಎಲ್ಲ ಸರಿಯಾಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.